ನನ್ನ ದುಂಬುಗು ಕ್ರಮ ಸಂಖ್ಯೆ 21 ತಂಡದ ಸಮಯ ರತ್ನಾಕರ ದೌತಪಾದಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮಶ್ರೀ ರಾಜರತ್ನಾದ್ಯಂ ಒಂದೇ ಭಾರತ ಮಾತರಂ. ಇಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ಸನ್ಮಿತ್ರ ಬಂಧುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಭಾರತ, ಹಿಂದೂಸ್ತಾನ, ಯಂಗ್ ಇಂಡಿಯಾ, ಸ್ಟ್ರಾಂಗ್ ಇಂಡಿಯಾ ಎಂದು ಇಡೀ ವಿಶ್ವವೇ ಮಾತಾಡ್ತಾ ಇದೆ. ಆದ್ರೆ ನಮ್ಮ ಯುವಜನತೆ ಏನು ಮಾಡ್ತಾ ಇದ್ದಾರೆ? ಭ್ರಷ್ಟಾಚಾರ, ಅತ್ಯಾಚಾರ, ಅನಾಚಾರ, ಗಾಂಜಾ, ಡ್ರಗ್ಸ್ ಎಷ್ಟವಾದ ವಚನಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದಕ್ಕೆ ಕಾರಣವಾದ್ರೂ ಏನು? ಇದರ ಹಿಂದೆ ಇರೋ ಶಕ್ತಿಯನ್ನು ನೋಡೋಣ. ಇತಿಹಾಸವಿರುವ ಭವ್ಯ ಪರಂಪರೆಯ ತವರು ನಮ್ಮಿ ಭರತ ಭೂಮಿ. ಆದರೆ ನಮ್ಮಿ ದೇಶದ ಸಂಪತ್ತು ಯುವಜನತೆ ಎತ್ತ ಸಾಗುತ್ತಿದ್ದಾರೆ. ಯಾಕೆ ಹೀಗಾಗುತ್ತಿದ್ದಾರೆ? ಬರಿಯ ಪ್ರಶ್ನೆಗಳೇ ಅಲ್ಲ, ಉತ್ತರವೂ ಇದೆ. ಯುವ ಜನಾಂಗವನ್ನ ಕಾಡುತ್ತಿರುವ ಬಹುದೊಡ್ಡ ಸಮಸ್ಯೆ ಡ್ರಗ್ಸ್. ನಮ್ಮಲ್ಲಿ ಎಲ್ಲವೂ ಇದ್ದು ಕೆಲಸ ಅನ್ನೋದು ಇಲ್ಲದಾಗ ತಲೆಯ ಒಳಗೆ ನೂರಾರು ಕೆಟ್ಟ ಆಲೋಚನೆಗಳು ಬರ್ತದೆ. ಅವರಿಗೆ ಜನ ಬೇಕು, ನಮ್ಗೆ ಹಣ ಬೇಕು. ಅವರು ಹೇಳಿದ ಎಲ್ಲದಕ್ಕೂ ನಾವು ತಟ್ಟನೆ ಒಪ್ಪಿಬಿಡುತ್ತೇವೆ. ಮಾದಕ ವ್ಯಸನಿಗಳಾಗಿ ಪರಿವರ್ತನೆಯಾಗುವ ಈ ಯುವ ಸಮುದಾಯ ಹೊರಬರಲಾಗದೆ ಚಡಪಡಿಸುತ್ತದೆ, ಸಾವಿನವರೆಗೆಯೂ ಚಡಪಡಿಸುತ್ತದೆ. ಭಾರತ ತಲ್ಲಣಗೊಂಡಿದೆ. ಎಲ್ಲಿ ನೋಡಿದರೂ ಅತ್ಯಾಚಾರ. 6 ತಿಂಗಳ ಮಗುವಿನಿಂದ ಹಿಡಿದು 60ರ ಮುದುಕಿಯವರೆಗೂ ಯಾರನ್ನು ಬಿಡದ ಈ ಕಾಮುಕ ಲೋಕ, ಕಾಮದ ಅಮಲೇರಿಸಿಕೊಂಡು ಕ್ಷಣಿಕ ಸುಖಕ್ಕಾಗಿ ಬಕಪಕ್ಷಿಗಳಾಗಿ ಕಾಯುತ್ತಿರುವ ಕಾಮಾಂಧ ಯುವಕರು. ಹಾಗಾಗಿಯೇ ಭಾರತದಲ್ಲಿ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಿನೇ ದಾಖಲಿಸ್ತಾ ಇದೆ. ವೇಗವಾಗಿ ಬೆಳೆಯುತ್ತಿರುವ ಜಗತ್ತಿನಲ್ಲಿ ದೂರವಾಗುತ್ತಿರುವ ಸಂಬಂಧಗಳನ್ನ ಒಂದುಗೂಡಿಸಲು ಒಂದೇ ಮಾಧ್ಯಮ, ಅದುವೇ ಸೋಷಿಯಲ್ ಮೀಡಿಯಾ. ಈ ಜಾಲತಾಣದ ವ್ಯಾಮೋಹದಲ್ಲಿ ಯುವ ಜನತೆಯ ಬದುಕುಗಳು ಮೂರ ಬಟ್ಟೆಯಾಗುತ್ತಿದೆ. ನಮ್ಮ ಯುವ ಜನತೆ ತಮ್ಮತನವನ್ನ ಕಳೆದುಕೊಂಡು ಬೀದಿಯಲ್ಲಿ ಬೆತ್ತಲಾಗುತ್ತಿದ್ದಾರೆ. ಭಾರತ ಎಷ್ಟೇ ಬೆಳೆದರೂ ಉರುಳಿಗೆ ಕೊರಳೊಡ್ಡುವ ಯುವ ಜನತೆಗೆ ನ್ಯಾಯ ಕೊಡಲು ಇಂದಿಗೂ ಸಾಧ್ಯವಾಗ್ತಾ ಇಲ್ಲ. ಹೌದು ಬಂಧುಗಳೇ, ಇಂತಹ ಹಲವಾರು ಸಮಸ್ಯೆಗಳನ್ನು ನಮ್ಮ ಯುವ ಜನತೆ ಎದುರಿಸ್ತಾ ಇದ್ದಾರೆ. 141 ಕೋಟಿ ಜನಸಂಖ್ಯೆ, 31 ರಾಜ್ಯಗಳು, ಅದೆಷ್ಟೋ ಧರ್ಮ, ಅದೆಷ್ಟೋ ಭಾಷೆ. ಆದ್ರೆ ಎಲ್ಲಿ ಇರುವಂತಹ ಸಾವಿರ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಒಂದು ಪುಟ್ಟ ಪ್ರಪಂಚ, ಮುದ್ದಾದ ಕುಟುಂಬ, ಮಕ್ಕಳೇ ತನಗೆ ಸರ್ವಸ್ವ ಅನ್ನೋ ತಾಯಿ, ವಿದ್ಯಾವಂತ ಮಗ, ಮದುವೆ ಪ್ರಾಯಕ್ಕೆ ಬಂದಿರೋ ಪ್ರೀತಿಯ ಮಗಳು, ಕಷ್ಟಪಟ್ಟು ದುಡ್ದು ಸಾಕೋ ತಂದೆ. ಎಲ್ಲಾನು ಚೆನ್ನಾಗಿತ್ತು. ಆದ್ರೆ ಒಂದಿನ ಕೆಲ್ಸ ಹುಡ್ಕೊಂಡು ಹೋಗಿದ್ದೆಲ್ಲ ಮಗ್ನೆ, ಏನಾಯ್ತು? ಕೆಲ್ಸ ಸಿಕ್ತಾ? ಇಲ್ಲ ಅಮ್ಮ, ನಾನು ಎಲ್ಗೂ ಹೋಗ್ಲಿಲ್ಲ. ಯಾಕಪ್ಪ, ಏನಾಯ್ತು? ನಿನ್ ಜೊತೆ ಕಲ್ತ ಪಕ್ಕದ ಮನೆಯವ ಎಷ್ಟೊಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ನಿನಗೆ ಯಾಕೆ ಕೆಲ್ಸ ಸಿಗ್ತಾ ಇಲ್ಲ ಮಗ? ಮನೇಲಿ ತುಂಬಾ ಕಷ್ಟ ಇದೆ ಅಂತ ನಿಂಗೂ ಗೊತ್ತು. ತಂಗಿಗೂ ಮದ್ವೆ ಮಾಡ್ಬೇಕು, ಯಾಕೋ ಈ ತರ ಮಾಡ್ತಾ ಇದೀಯಾ? ಸಿಕ್ಕಿದ್ ಯಾವ್ದಾದ್ರು ಚೆನ್ನಾಗಿರೋ ಕೆಲ್ಸಕ್ಕೆ ಸೇರ್ಬೋದಲ್ವಾ? ಎಷ್ಟು ಅಂತ ಈ ವಯಸ್ಸಲ್ಲೂ ನಾವೇ ದುಡಿಬೇಕು ಹೇಳು. ಕೆಲ್ಸ ಅಂತ ಹೇಳಿದ್ರೆ ನಾನೇನ್ ಕೂಲಿ ಕೆಲ್ಸ ಮಾಡ್ಬೇಕಾ? ಅಮ್ಮ, ಸುಮ್ನೆ ನನ್ನ ಪಾಡಿಗೆ ಬಿಟ್ಬಿಡು. ನನಗೆ ನನ್ನ ಜೀವನನ ಹೇಗೆ ರೂಪಿಸ್ಬೇಕಂತ ನಿಮ್ಗಿಂತ ಚೆನ್ನಾಗಿ ಗೊತ್ತು. ಮಗ ಹೋಗಮ್ಮ ಸುಮ್ನೆ. ಬಾ ಅಮ್ಮ, ನೀನ್ ಅರ್ಥ ಆಗ್ದಿರೋರ ಹತ್ರ ಏನ್ ಮಾತಾಡ್ತಿದೀಯ? ಸುಮ್ನೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇಡೀ ಊರಿಗೋರೆ ಇವನ್ ಬಗ್ಗೆ ಬೇಡ್ದಿರೋದೆಲ್ಲ ಮಾತಾಡ್ತಿದ್ದಾರೆ. ಕೆಲ್ಸಕ್ ಹೋಗಿದ್ರು ಪರವಾಗಿಲ್ಲ, ಮನೆ ಮರ್ಯಾದೆ ಉಳಿಸ್ಕೊಳ್ಳಿ ಸಾಕು. ನೀನ್ ಬಾ ಅಮ್ಮ. ಹೊರಗಡೆ ಹೋದ್ರೆ ಒಂದ್ ಕಿರಿಕಿರಿ, ಮನೆಗೆ ಬಂದ್ರೆ ಇನ್ನೊಂದ್ ಕಿರಿಕಿರಿ. ಕೈಯಲ್ಲಿ ಹಣ ಇಲ್ಲ, ಮಾಡೋಕೆ ಕೆಲ್ಸ ಇಲ್ಲ. ನಾನ್ ದುಡ್ಡು ಮಾಡ್ಬೇಕು. ದಾರಿ ಯಾವುದೇ ಇರ್ಲಿ, ನಾನ್ ದುಡ್ಡು ಮಾಡ್ಬೇಕು. ಅಯ್ಯೋ, ಇವನ್ ಈ ತರ ಮಾಡೋದ್ರಿಂದಾನೇ ಹೊರಗಡೆ ಮುಖ ತೋರ್ಸೋಕ್ಕೂ ಆಗ್ತಾ ಇಲ್ಲ. ಬೀದಿಲ್ ಹೋಗುವಾಗ ಎಲ್ರು ಏನೇನೆಲ್ಲ ಮಾತಾಡ್ತಾ ಇದ್ದಾರೆ. ಇಲ್ಲ, ಇವನ್ ಇನ್ಮೇಲೆ ಇಲ್ಲಿ ಇರ್ಬಾರ್ದು. ಬೇಡಪ್ಪ, ಮನೆಯಿಂದ ಹೊರಗೆ ಹಾಕಿದ್ರೆ ನಾನು ಎಲ್ಲಿ ಹೋಗ್ಲಿ? ಬೇಡಪ್ಪ. ಈ ಊರಲ್ಲಿ ನಮ್ಮನ್ನ ತಲೆ ಎತ್ತಿ ನಿಲ್ಲಕ್ಕೂ ಆಗತ್ತರ ಮಾಡಿದ್ಯಾ. ಬೇಡ ಚಟವನ್ನೆಲ್ಲ ಕಲ್ಕೊಂಡಿದ್ಯಾ.
ಇನ್ಮೇಲಿಂದ ನಮ್ಮ ಮುಖನೂ ನೋಡ್ಬಾರ್ದು ನೀನು. ಈ ಜನರ ನಡುವೆ ನಮ್ಮನ್ನ ನೆಮ್ಮದಿಯಾಗಿ ಬದುಕೋಕ್ ಬಿಡು. ಹೋಗಿಲ್ಲಿಂದ ಹೋಗು. ರೀ, ಅವನ್ ಮಾಡಿದ ತಪ್ಪಿನ ಅರಿವು ಅವನಿಗೆ ಹಾಗೆ ಆಗುತ್ತೆ. ಬುದ್ಧಿ ನಾನು ಹೇಳ್ತೀನಿ. ಈ ಸಮಾಜಕ್ಕೆ ಹೆದರಿ ನಮ್ ಮಗನ್ ನಾವ್ ದೂರ ಮಾಡ್ಬೇಕಾ? ಯಾಕೆ ಈ ತರ ಮಾಡಿದ್ರಿ? ಅವನ್ ಸರಿ ಹೋಗ್ತಾನೆ. ಕರೀರಿ ನನ್ ಮಗನ್ನ. ನನಗ್ ನನ್ ಮಗ ಬೇಕು. ಊರಲಿ ನಡೆಯುತ್ತೀರೆ ತೇರಲಿ ಕುಳಿತಂತೆ ಅಮ್ಮ ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ಬೇಡ, ಅವನ ಮೇಲೆ ಪ್ರೀತಿ ನನ್ಗೂ ಇದೆ. ಆದ್ರೆ ಈ ಸಮಾಜ ಸರಿ ಇಲ್ಲ. ಅವನ್ನ ಇಲ್ಲಿ ಬದುಕೋಕು ಬಿಡಲ್ಲ. ಇಲ್ಲದ ಚಟವನ್ನೆಲ್ಲ ಈ ಸಮಾಜ ಕಲಿಸುತ್ತೆ. ಎಲ್ಲಾದ್ರೂ ಹೋಗಿ ಕೆಲಸ ಮಾಡ್ಲಿ ಅವನು. ಸ್ವಲ್ಪ ನಮ್ ಕಷ್ಟನೂ ಗೊತ್ತಾಗ್ಲಿ ಅವನಿಗೆ. ಹೋಗ್ಲಿ ಅವನು, ಹೋಗ್ಲಿ. ಮಗ, ಯಾಕೆ ಹೀಗ್ ಮಾಡ್ತಾ ಇದೀಯ? ಊರಿಗೂರೇ ನಿನ್ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ರು ನನಗ್ ನೋವಾಗ್ಲಿಲ್ಲ. ಆದ್ರೆ ನಿನ್ನ ಈ ಸ್ಥಿತಿಯಲ್ಲಿ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಯಾಕೋ ಮಗನೆ, ಬಿಟ್ಬಿಡೋ ಇದನ್ನೆಲ್ಲ. ಕೆಲ್ಸವನ್ನ ಹುಡ್ಕೊಂಡು ಹೋಗ್ಬೇಡ. ನೀನೇ ಕೆಲ್ಸವನ್ನ ಸೃಷ್ಟಿಸು. ಇಡೀ ವಿಶ್ವಕ್ಕೆ ಮಾದರಿಯಾಗು. ಹೊರಡು. ಹೌದು ಸ್ನೇಹಿತರೆ, ಬದಲಾಗಬೇಕಾಗಿರುವುದು ದೇಶವಲ್ಲ, ಯುವ ಮನಸ್ಸುಗಳು. ಉರುಳಿ ಹೋಯಿತು 75 ವರ್ಷ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ. ಆದ್ರೆ ದುರಂತ ನೋಡಿ, ಅಂದಿನಿಂದ ಇಂದಿನವರೆಗೂ ನಮ್ ದೇಶ ಅಭಿವೃದ್ಧಿ ಹೊಂದುತ್ತಲೇ ಇದೆ. ಯಾವಾಗ ಸ್ವಾಮಿ ನಮ್ ದೇಶ ಅಭಿವೃದ್ಧಿ ಹೊಂದುವ ರಾಷ್ಟ್ರವಾಗುವುದು? ಯಾವಾಗ ನಮ್ಮ ಶಿಕ್ಷಣ ನೀತಿ ಬದಲಾಗುತ್ತದೋ ಅಂದು ನಮ್ಮ ಭಾರತ ಬದಲಾಗುತ್ತದೆ. ಯಾವಾಗ ದೇಶದ ಅಧಿಕಾರ ಯುವ ಜನತೆಯ ಕೈಗೆ ಸಿಗುವುದೋ ಅಂದು ಭಾರತ ಬದಲಾಗುತ್ತದೆ. ಯಾವಾಗ ಭಾರತದ ಸಂವಿಧಾನವನ್ನು ಯುವ ಜನತೆ ತಿಳಿಯುತ್ತದೋ ಅಂದು ಭಾರತ ಬದಲಾಗುತ್ತದೆ. ಯಾವಾಗ ಭಾರತದ ಕಾನೂನು ಬಲಗೊಳ್ಳುವುದೋ ಅಂದು ಭಾರತ ಬದಲಾಗುತ್ತದೆ. ಇದೆಲ್ಲ ಸಾಧ್ಯವಾಗಬೇಕಾದರೆ ನಮ್ಮ ಭಾರತ ನಮಗೆ ಕೊಡಿ. ಅಧಿಕಾರ ನಮಗಿರಲಿ, ಉದ್ಯೋಗ ನಮ್ಮದಾಗಲಿ. ಯುವ ಜನತೆ ಒಂದುಗೂಡಲಿ, ಅಭಿವೃದ್ಧಿಯತ್ತ ಮುಖ ಮಾಡಲಿ. ಯುವ ಸಬಲೀಕರಣ ಭಾರತದ ಮೂಲ ಮಂತ್ರವಾಗಲಿ. ಕಟ್ಟುವೆವು ನಾವು ಹೊಸ ನಾಡೊಂದನ್ನ, ರಸದ ಬೀಡೊಂದನ್ನ, ಹೊಸ ನೆಟ್ಟರು ಕುಕ್ಕಿ ಹಾರಿ ಹೋಗುವ ಮುನ್ನ. ಕಟ್ಟುವೆವು ನಾವು ಹೊಸ ನಾಡೊಂದನ್ನ, ರಸದ ಬೀಡೊಂದನ್ನ. ಕ್ರಮ ಸಂಖ್ಯೆ 21 ದೊತೊನ್ನಂಚಿನ ಸಮಯ 1:50 ಸೆಕೆಂಡ್. ಹಲೋ, ಹಾಯ್. ತುಂಬ ಚೆನ್ನಾಗಿ ಮಾಡಿದೆ. ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಡ್ರಗ್ಸಿಗೆ ಇವತ್ತು ಯುವ ಪೀಳಿಗೆ ಹೇಗೆ ಬಲಿ ಬೀಳುತ್ತೆ, ಅಡ್ಡನಡೆಯಲ್ಲಿ ಹೇಗೆ ಸಾಗ್ತಾ ಇದೆ, ಜೊತೆಗೆ ಸಾಮಾಜಿಕ ಜಾಲತಾಣವನ್ನು ಕೊಟ್ರಿ. ಅದರಿಂದ ಅದು ಕೂಡ ಹೇಗೆ ಅದಕ್ಕೆ ಸಾಥ್ ನೀಡುತ್ತೆ, ಅದರ ಪ್ರಭಾವ ಪರಿಣಾಮ ಹೇಗಿರುತ್ತೆ ಅಂತ. ಕುಟುಂಬಕ್ಕೆ ಆಸರೆ ಆಗಿದ್ದೊಬ್ಬ ಮಗ ಕೈ ತಪ್ಪಿ ಹೋಗುವಂಥ ಒಂದು ಸಂದರ್ಭ, ಮತ್ತೆ ಮರು ಪಡ್ಕೊಳ್ಳುವ ಬಗೆ, ಇಷ್ಟರೊಳಗೆ ಒಂದು ದೊಡ್ಡ ಚಿತ್ರಣವನ್ನು ಮಾಡಿದ್ರಿ. ತುಂಬ ಚೆನ್ನಾಗಿರೋದು ಡ್ಯಾನ್ಸ್, ಕಂಟೆಂಪ್ರರಿ ಡ್ಯಾನ್ಸ್ನ ನೀವು ಪ್ರೆಸೆಂಟ್ ಮಾಡಿರೋದು. ಅದಕ್ಕೆ ಪೂರಕವಾದ ಡ್ರೆಸ್ ಕೋಡ್ ಭಾಳ ಚೆನ್ನಾಗಿತ್ತು, ಯೂನಿಫಾರ್ಮಿಟಿ. ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲವೂ ರೆಕಾರ್ಡೆಡ್, ಬಟ್ ಒಂದು ಲೈವ್ ಆಗ್ತಾ ಇತ್ತು ಗ್ರೂಪ್ನ ಮಧ್ಯೆ, ಡ್ಯಾನ್ಸ್ ಮಧ್ಯೆ. ಅದು ಕಿರ್ಚುವಿಕೆ, ಅದು ಒಂದು ಇನ್ಸ್ಪೈರ್ ಆಗಿ ಅಂತ ಗೊತ್ತಿಲ್ಲ, ದೊಡ್ಡ ಕಿರ್ಚುವಿಕೆ ಕೇಳ್ತಾ ಇತ್ತು. ಅದು ಗುಂಪಲ್ಲಿ ನೀವೆಲ್ಲರನ್ನ ನಾವಿನ್ನೂ ಜೀವಂತಿಕೆಯಲ್ಲಿ ಇದ್ದೀವಿ ಅಂತ ಹೇಳುವಂಥ ಪ್ರಯತ್ನ ಅಂತ ಕಾಣಿಸುತ್ತೆ. ಯುವ ಜನತೆಗೆ ಬಹಳ ಬೇಕಾಗಿರುವಂಥ ವಿಷಯ ಇದು. ತಕ್ಷಣಕ್ಕೆ ಒಂದು ಅವೇರ್ನೆಸ್ ಹುಟ್ಕೋಬೇಕು ಅಂತ ಹೇಳಿದರೆ ಕೇವಲ ಎಲ್ಲೋ ಸ್ಟ್ರೀಟ್ ಪ್ಲೇಗಳನ್ನ ಮಾಡ್ತಾಯಿದ್ದು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಅವರವರ ನೆರೆಯಲ್ಲೇ ಯೋಚನೆ ಮಾಡಬೇಕು. ನಾನು ಬದಲಾಗಬೇಕು, ಕಟ್ಟಬೇಕು, ನಾವು ಹೊಸ ನಾಡೊಂದನ್ನು ಕಟ್ಟಬೇಕು, ನಮ್ಮ ಹೊಸ ಮನಸ್ಸಿಗೆ ಒಂದು ಕನಸನ್ನು ಕೊಟ್ಟಬೇಕಾಗುತ್ತೆ, ನಾವು ಇಂಥದ್ದು ಮಾಡಬೇಕು ಅಂತ. ಆ ನೆಲೆಯಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರಿ. ನಟನೆಯಲ್ಲಿ ಶೈಲೀಕೃತ ನಟನೆ ಅಂತಂತಾರೆ, ಸ್ಟೈಲೈಸೇಷನ್. ನೀವು ಅದನ್ನು ಆಧುನಿಕ ರೀತಿಯಲ್ಲಿ ಸ್ಟೈಲೈಸೇಷನ್. ನನಗೆ ನೋವಾಗ್ತಿದೆ ಸರಳ.
ನನಗೆ ನೋವಾಗ್ತಿದೆ ಅಂತ ಹೇಳುವಂಥದ್ದು ಅದನ್ನು ತುಂಬ ಪ್ರಭಾವವನ್ನು ಎಕ್ಸ್ಟ್ರೀಮ್ ಲೆವೆಲ್ಗೆ ಕೊಂಡೋಗುವಂಥದ್ದು ಶೈಲೀಕೃತ ಅಂಥದ್ದನ್ನು ಬಹಳ ಚೆನ್ನಾಗಿ ಬಿಂಬಿಸುವಲ್ಲಿ ಪ್ರಯತ್ನ ಪಟ್ಟಿದ್ರಿ. ರೀಚ್ ಆಗಿದೆ ಬಾಲ್ಕನಿಯಲ್ಲಿ ಕುಳಿತವರಿಗೆ ಕೂಡ. ಹಾಗೆ ಹೊಸನಾಡು ಕಟ್ಟಲಿಕ್ಕೆ ಹೊರಟಿರುವ ನಿಮ್ಮ ಎಲ್ಲ ನೃತ್ಯ ಇರ್ಬೋದು, ಮಧ್ಯೆ ನಿಮ್ಮ ಅಲ್ಲಿ ಪಾತ್ರಗಳು ಇರ್ಬೋದು, ಎಲ್ಲವೂ ಜೀವಂತಿಕೆಯಲ್ಲಿ ಮೇಳೈಸಿಕೊಂಡು ಮತ್ತೆ ಮತ್ತೆ ಅದು ಇಲ್ಲಿಗೆ ಹತ್ತಿರ ಬರ್ತಾ ಇದೆ ಅಂತ ಅನ್ನಿಸುವ ರೀತಿಯಲ್ಲಿ ನಿಮ್ಮ ಅಭಿನಯ ಇತ್ತು, ನಟನೆ ಇತ್ತು. ಎಕ್ಸ್ಟ್ರೀಮ್ಲಿ ಸೂಪರ್. ಅದು ಏನು ಹೇಳೋದಕ್ಕಿಲ್ಲ. ಥ್ಯಾಂಕ್ ಯು. ಲೋಕೇಶ್ ಕೋಟ್ಯಾನ್ రెడ్డనే ఉపాధ్యక్ష యువవాహిని రిజిస్టర్డ్ కేంద్ర సమితి అంచనే ఎంకే ప్రసాద్ కోశాధికారులు యువవాహిని ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಇದು ಮಕ್ಕಳಿಗೆ ಶಾಲದ ಪೊದಿಕೆ ಪಾಡದ ಮಾನ ಈಸಲ ಪುರಭವನದ ಚವಡಿಡು ಯೋಯ್ನಿ ನಡಪೋನ ಡೆನ್ನ ಪತ್ತೋದ ಪರ್ವೋಡು ಸೇರೋ ನೋಡು ರೈಸೋಡು ಈಸಲ ಪುರಭವನದ